ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಸಿನಿಮಾನ ಎಲ್ಲರೂ ಮನಸಾರೆ ಮೆಚ್ಚಿ ಅಪ್ಕೊಂಡಿದ್ದಾರೆ, ಜೈಕಾರವನ್ನು ಹಾಕ್ತಿದ್ದಾರೆ, ಜೈ ಮಾದೇವ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಅಫ್ಕೋರ್ಸ್ ಈಗ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದೇ ಅಪರೂಪ. ಆದರೆ ಈ ಸಿನಿಮಾನ ಇಡೀ ಕುಟುಂಬದ ಜನರು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಶ್ರುತಿ ಅವರು, ಸೋನಾಲ್ ಅವರು ಆ್ಯಕ್ಟಿಂಗ್ ಬಗ್ಗೆ ಹೊಗಳು ಹೋಗ್ತಿರೋಂಥದ್ದು. ಈ ಥರದ್ದು ಸಿನಿಮಾಗಳು ಬರಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದು ಮಾದೇವ ಸಿನಿಮಾ ಮೂಲಕ ಆಗಿದೆ. ಮೇ ಬಿ ಈ ಜೂನು ಈ 6 ತಿಂಗಳಿಂದ ಸಿನಿಮಾಗಳಿಲ್ಲ ಅಂತ ಇದ್ರು. ಮಾದೇವ ಸಿನಿಮಾದಿಂದ ಮತ್ತೆ ಒಂದು ಬೂಮ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಸಕ್ಸಸ್ ಖುಷಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿನೋದ್ ಪ್ರಭಾಕರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ. 25 ದಿನಗಳನ್ನು ಪೂರೈಸಿದಾರ. ಈಗ ಬರ್ತಿರೋ ಸಿನಿಮಾಗಳೇನು ಅಂತಂದರೆ, ಜಸ್ಟ್ 3 ಡೇಸ್ ರಿಲೀಸ್ ಆಗಿ 3 ಡೇಸ್ ಸಕ್ಸಸ್ ಆಗಿ ಒಂದಷ್ಟು ಕಾಸು ಬಂದರೆ ಸಾಕು ಅನ್ನೋ ಜಮಾನ ಈಗ. ಯಾಕಂದರೆ 3 ಡೇಸ್ ಆದಮೇಲೆ ಸಿನಿಮಾಗೆ ಜನ ಬರ್ತಾರೋ ಇಲ್ವೋ ಅನ್ನೋ ಒಂದು ನಂಬಿಕೆನೇ ಯಾರಿಗೂ ಇಲ್ಲ. ಆದರೆ ಈ ದಿನಗಳಲ್ಲೂ ನಿಮ್ಮ ಸಿನಿಮಾ 25 ದಿನಗಳನ್ನು ಪೂರೈಸಿದೆ. ಸೊ ಆ್ಯಸ್ ಎ ನಟನಾಗಿ ನಾನು ನೋಡಿದಾಗೆ ವಿನೋದ್ ಪ್ರಭಾಕರ್ ಅವ್ರಿಗೆ ಒಂದು ಅವ್ರ ಲೈಫ್ನ ಜರ್ನಿಯಲ್ಲಿ ಇದೊಂದು ಮೈಲಿಗಲ್ಲು ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಎಷ್ಟು ಖುಷಿ ಕೊಡ್ತಿದೆ ಇದು ನಿಮಗೆ? ಎಷ್ಟು ಈ ಸಿನಿಮಾಗೆ ಮಾದೇವ ಈಶ್ವರ ನಿಮಗೆ ಒಲಿದು ಬಿಟ್ಟಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ ಸರ್? ಮೊದಲನೇದಾಗಿ ನನಗೆ ಎಲ್ಲ ದೇವರು ಆಶೀರ್ವಾದ ಮಾಡಿದ್ದಾರೆ. ಮಾದಪ್ಪ ಆಗಿರ್ಬೋದು, ನನಗೆ ಧರ್ಮಸ್ಥಳ ಮಂಜುನಾಥ ದೇವರಾಗಿರ್ಬೋದು, ರಾಯರಾಗಿರ್ಬೋದು, ಸೌದತ್ತಿ ಯಲ್ಲಮ್ಮ ಅವರು ಆಗಿರ್ಬೋದು, ನಂಗೆ ಆಂಜನೇಯವರು ಆಗಿರ್ಬೋದು, ನನ್ನ ಸಾಯಿಬಾಬಾ ಅವರು ಆಗಿರ್ಬೋದು, ಈ ಎಲ್ಲ ದೇವರುಗಳು ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ನಿಜವಾಗ್ಲೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಅವ್ರಿಗೆ ಮನ್ಸಿಗೆ ಮುಟ್ಟಿ ಈ ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೋಗಿ ಹೇಳಿ ಅವ್ರ ರೂಪದಲ್ಲಿ ಬಂದು ಇವತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಎಲ್ಲರೂ ಪಾದಕ್ಕೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎರಡನೇದು ಕಂಟೆಂಟು ಚೆನ್ನಾಗಿರಬೇಕು ಅಂತ ನಾನು ಹೇಳ್ತೀನಲ್ಲಮ್ಮ. ನಾನು ತುಂಬ ನಂದು ಒಂದು ಅಭಿಮಾನಿಗೆ ಬಳಗ, ಒಂದು ತುಂಬ ಚಿಕ್ಕದಾದ ಒಂದು ನಟ ನಾನು. ಸೊ ಅದು ಏನಾಗುತ್ತೆ ಅಂದರೆ, ಇವತ್ತು ಸಿನಿಮಾ ಕಂಟೆಂಟ್ ನೋಡಿ ಬರ್ತಿದ್ದಾರೆ ಹೊರತು ಅಲ್ಲಿಂದ ಎಲ್ಲ ಆ ಒಂದು ಸಿನಿಮಾ ಒಳಗೆ ನಾವೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಸೊ ಸಿನಿಮಾ ಚೆನ್ನಾಗಿದೆ ಅಂತ ಯಾವತ್ತೂ ಬಂದು, ಈಗ ನಾವು ಯಾರೇ ಬಂದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂದ್ರೂ ನಂಬಿಕೆ ಇರ್ತಾ ಇರಲಿಲ್ಲ. ಜನ ಏನು ಮಾಡ್ತಿದ್ದಾರೆ ಅಂದರೆ, ಮನೆಯಿಂದನೇ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಆ ಸಿನಿಮಾ ನೋಡ್ಕೊಂಬಂದು ಅಲ್ಲಿಂದನೇ ಕರ್ಕೊಂಬಂದು ಈ ಸಿನಿಮಾ ಸೂಪರು ಚೆನ್ನಾಗಿದೆ ಅಂತ. ಆಮೇಲೆ ಹೆಚ್ಚಿನ ಒಂದು ಪಬ್ಲಿಸಿಟಿನೂ ನಾವು ಮಾಡಿರಲಿಲ್ಲ. ಇನ್ನೊಂದು ನನ್ನ ಟೀಮಲ್ಲಿಂದ ನೀವು ನೋಡಿರ್ಬೋದು, ಕ್ರಿಯೇಟಿವ್ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಆಗಿ ನಾನು ಕೆಲಸ ಮಾಡಿರ್ತೀನಿ. ಸೊ ಎಲ್ಲನೂ ನಂತರನೇ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಟ್ರೇಲರ್ ಬಿಟ್ಟಿಲ್ಲ ಗೊತ್ತಾ ನಾವು ಈ ಸಿನಿಮಾಗೆ. ತುಂಬ ಜನ ನಮಗೆ ಟೀಮಲ್ಲೇ ಎಲ್ಲರೂ, ಅಯ್ಯೋ ಟ್ರೇಲರ್ ಬಿಟ್ಟಿಲ್ವಾ ನೀವು, ಹೆಂಗೆ ಟ್ರೇಲರ್ ಬಿಡದೆ ಹೆಂಗೆ ಜನ ಬರ್ತಾರೆ ಇನ್ವಿಟೇಷನು. ಎಲ್ಲೋ ಒಂದು ಕಡೆ ನನಗೆ ಇನ್ಸ್ಟಿಂಗ್ಸ್ ಸಿನಿಮಾ ನೋಡಿದಾಗ ನನ್ನ ಸ್ವಂತ ಸಿನಿಮಾ ಲಂಕಾಸುರನು ಏನು ಮಾಡ್ತೀನಿ ಅಂದರೆ, ವೈಫ್ ನಿಶಾಗೆ ಹೇಳ್ತೀನಿ, 1 ನಿಮಿಷ ಸ್ಲೋ ಮಾಡು, ಈ ಸಿನಿಮಾ ಕಂಟೆಂಟ್ ಬೇರೆ ಥರ ಇದೆ, ಮುಂದೆ ಬರೋಣ ಅಂತೇಳಿ. ಅವರು ಪಾಪ ಸರಿ ಆಯಿತು ಅಂತೇಳಿ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ಟ್ರೇಲರ್ ಬಿಡದೆ ಇದ್ದಾಗ ಎಲ್ಲರೂ ಟೋಟಲ್ ಟೀಮಲ್ಲಿ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ, ಸಾರ್ ಹೆಂಗೆ ಇದು ಅಂತ, ಇಲ್ಲ ಈ ಸಿನಿಮಾ ಏನೋ ಒಂದು ಬೇರೆ ಥರ ಇದೆ ಅಂತೇಳಿ. ದೊಡ್ಡದಾಗಿ ಇವೆಂಟ್ ಮಾಡಿಲ್ಲ ನಾವು, ಎಲ್ಲೂ ದೊಡ್ಡ ಇವೆಂಟ್ ಮಾಡಿಲ್ಲ. ಆಮೇಲೆ ಒಂದಿಷ್ಟು ಬ್ರೇಕ್ ಮಾಡಿದ್ವಿ ನಾವು, ದೊಡ್ಡದಾಗಿ ಇವೆಂಟ್ ಮಾಡಿದೆ. ಹೌದು, ಸೆಲೆಬ್ರಿಟೀಸ್ ಎಲ್ಲರೂ ಕರೀದೆ. ನನಗೆ ಒಂದು ನಂಬಿಕೆ ಇತ್ತು, ಈ ಸಿನಿಮಾ ಏನೋ ಒಂದು ಆಗುತ್ತೆ ಅಂತ. ಅಲ್ಲಿಗೇನು ಮಾಡ್ತೀವಿ, ಟ್ರೇಲರ್ ಜಾಗದಲ್ಲಿ ಮಾದಪ್ಪನ ಸಾಂಗ್ನ ಬಿಡ್ತೀವಿ. ನಮ್ಮ ಮಳವಳ್ಳಿ ಮಾದೇವ ಸ್ವಾಮಿಯವರು ಹಾಡಿರೋ ಮಾದಪ್ಪನ ಸಾಂಗ್ನ ಬಿಟ್ಟಾಗ ಅದು ತುಂಬ ರೀಚ್ ಆಗುತ್ತೆ. ಅಲ್ಲಿ ಏನೋ ಒಂದಿದೆ, ಕಂಟೆಂಟ್ ಇದೆ ಈ ಸಿನಿಮಾ ಅಂಥೇಳಿ ಬಿಟ್ಟಾಗ ಅಲ್ಲಿಂದ ನಮಗೆ ಈ ಸಿನಿಮಾ ಕಂಟೆಂಟ್ ಆಗಲಿ ಅಥವಾ ಆ್ಯಕ್ಟಿಂಗ್ ಎಲ್ಲ ಪಾತ್ರಗಳಾಗಲಿ, ಶ್ರುತಿಯಮ್ಮ ಅಂತೂ ಆಸಮ್, ಅವರು ಚೇಂಜ್ ಓವರು, ಸೋನಾಲ್ ಅವರು, ಆ್ಯಂಡ್ ನನ್ನ ಒಂದು ಕಡೆ ಒಂದು 20 ನಿಮಿಷ ಆ ಪರಿವರ್ತನೆ ಆಗೋದು ರಾಕ್ಷಸಂದು, ಅದೆಲ್ಲ ತುಂಬ ಜನ ಮೆಚ್ಕೊಂಡು ಮೇನಾಗಿ ಏನು ಅಂದರೆ ಕನೆಕ್ಟ್ ಆಗಿಬಿಡ್ತು ಸಿನಿಮಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಮಣ್ಣಿನ ಕತೆ, ಇದು ನಮ್ಮ ಮಣ್ಣಿನ ಕತೆ. ಇಲ್ಲಿ ನಮಗೆ ಈ ಗೆಲುವಿಗೆ ಇವೆಲ್ಲ ಅಂಶಗಳು ತುಂಬಾ ಪ್ಲಸ್ ಆಯಿತು. ಅಫ್ಕೋರ್ಸ್ ನಿರ್ಮಾಪಕರು ನಮಗೆ ಅದಕ್ಕೆ ಸಾಥ್ ಕೊಟ್ಟರು, ನಿರ್ದೇಶಕರು ಆ್ಯಂಡ್ ಎಲ್ಲ
ನಮ್ಮ ಟೀಮಲ್ಲಿ ಕೆಲಸ ಮಾಡಿದ್ದಂಥ ಎಲ್ಲ ಟೆಕ್ನಿಕಲ್ ಟೀಮು ಅಷ್ಟೂ ಜನ. ಸೊ ಇವತ್ತು 25ನೇ ದಿನ, 25 ಅಲ್ಲ 26, 28ನೇ ದಿನ ನಡೀತಿದೆ. ಹಾಗೆ ನಮ್ಮದು ಒಂದು ಅಗ್ರಿಮೆಂಟ್ ಇತ್ತು, ಅಂದರೆ 4 ವಾರ ಈ ಸಿನಿಮಾ ಈ ಥಿಯೇಟ್ರಲ್ಲಿ ಇರುತ್ತೆ ಅಂತೇಳಿ. ಅನುಪಮ ಥಿಯೇಟ್ರಲ್ಲಿ ನಡೀತಿತ್ತು. ಅದಾದಮೇಲೆ ಮತ್ತೆ ನಮಗೆ ಸಂತೋಷ್ ಥಿಯೇಟ್ರು, ಅದಕ್ಕಿಂತ ದೊಡ್ಡ ಥಿಯೇಟ್ರ್ ನಮಗೆ ಇಲ್ಲ, ಈ ಸಿನಿಮಾ ಕಂಟೆಂಟು, ಈ ಸಿನಿಮಾ ಆಡಿಯನ್ಸೇ ಬೇರೆ ಥರ ಇದ್ದಾರೆ ಅಂತೇಳಿ ಅವರು ನಮಗೆ ಜಯಣ್ಣ ಸರ್ ಅವರು ಸಂತೋಷ್ ಥಿಯೇಟ್ರ್ ಮತ್ತೆ ಕೊಡ್ತಾರೆ. ಸೊ ಇವತ್ತಿಂದ ಸಂತೋಷ್ ಥಿಯೇಟ್ರಲ್ಲಿ ನಡೀತಿದೆ. ಸೊ ಅದು ಇನ್ನೊಂದು ಡಬಲ್ ಖುಷಿ. ಹಾಗೆ ವಿನೋದ್ ಪ್ರಭಾಕರ್ಗೆ ಅಂದರೆ ಒಂದು ಸೆಟ್ ಆಫ್ ಆಡಿಯನ್ಸ್ ಅಷ್ಟೇ, ನಿಮಗೆ BCL ಚೆನ್ನಾಗಾಗುತ್ತೆ, ಸಿಂಗಲ್ ಸ್ಕ್ರೀನ್ ಆ್ಯಕ್ಟರ್ ಅಂತ ಸೀಮಿತ ಮಾಡಿಬಿಟ್ಟಿದ್ರು. ಇವತ್ತು ಡೇ 1ನಿಂದ ಮಾಲ್ಸು ಫ್ಯಾಮಿಲಿ ಆಡಿಯನ್ಸು ಆ್ಯಂಡ್ ಅವರು ಬಂದು ಇಷ್ಟಪಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿರೋದು ಏನು ಅಂದರೆ, ತಾಯಂದರು, ಅದು 65-70 ಇಯರ್ಸು ಆ್ಯಂಡ್ ಮಕ್ಕಳು, ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಸಿನಿಮಾ ನೋಡಿದ್ಮೇಲೆ ನಮ್ಮ ತಂದೆಯವರ ಅಭಿಮಾನಿಗಳೆಲ್ಲ ಯಾರಿದ್ರು ಅಲ್ಲ, ಅವರೆಲ್ಲ ಬಂದು ಅವತ್ತು ನಮ್ಮ ತಂದೆಯವ್ರ ಸಿನಿಮಾಗಳು ನೋಡ್ಕೊಂಬಂದಿರೋರು ಸಿನಿಮಾ ಮುಗಿದ್ಮೇಲೆ ಎದ್ದು ಕಣ್ಣೀರು ಒರೆಸ್ಕೊಂಡು, ನಾನೇನಾದರೂ ಅಲ್ಲಿ ಹೋಗಿ ಸಡನ್ ಸರ್ಪ್ರೈಸ್ ಕೊಟ್ಟರೆ ಆ ಕಣ್ಣೀರು ಒರೆಸ್ಕೊಂಡು ಬಂದು, ಎಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ಯಾ ಮಗನೇ, ನಿಮ್ಮ ತಂದೆ ತಾಯಿ ನಿನ್ನನ್ನು ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಹೋಗ್ತಿದ್ದಾರೆ ಗೊತ್ತಾ. ಎಂಥ ಅದ್ಭುತ ನಟನೆ ಮಾಡಿದೀಯಾ ಅಂತಲ್ಲ, ಅದೆಲ್ಲ ನನಗೆ ತುಂಬಾ ಖುಷಿ ಆಯಿತು. ಒಬ್ಬ ಸಿನಿಮಾ ಕಲಾವಿದನಾಗಿ ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋದು ನನಗೆ.